ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ವ್ಲಾಗ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ ಆಗಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ವ್ಲಾಗ್ ಬಂದುಬಿಟ್ಟು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ದಿನ ತಗೊಂಡಿರೋ ವ್ಲಾಗು. ಮಹಾಲಯ ಅಮಾವಾಸ್ಯೆ ಸಂಡೇ ಬಿದ್ದಿತ್ತಲ್ವ, ನಾವು ಸ್ಯಾಟರ್ಡೆ ನೈಟೇ ನಾನು ಅರಿ ಇಬ್ಬರೂ ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ಮನೇಲಿ ಮಾಡಿದ್ವಿ. ಉಪೇಂದ್ರ ಮನೆ ಈ ರೋಡಲ್ಲಿ ಬರೋದು. ಕಾರ್ ಹೋಗ್ತಾ ಇದೆ. ನಂಗೆ ನಮ್ಮ ಬಾಸ್ ಮನೆ ಯಾವಾಗ ತೋರಿಸ್ತೀಯ? ಅದೇನೋ ಕೈಯಲ್ಲಿ ತುಂಬ ಇಟ್ಕೊಂಡ್ರಲ್ಲ ಹುಡುಗಿ ಯಾರು. ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ನನಗೆ ವಿಷ್ಣುವರ್ಧನ್ ಬಾಸ್ ಅಂದರೆ ತುಂಬ ಇಷ್ಟ. ಅವ್ರ ಮನೆ ತೋರಿಸ್ರಿ ಅಂತ ಹೇಳ್ತಾ ಇದ್ದೆ. ಜಯನಗರ್ ಸೈಡು ಅವ್ರು ಹೇಳ್ತಾ ಇದ್ದಿದ್ದು ಉಪೇಂದ್ರ ಅವ್ರ ಮನೆ ಅಂದ್ಬಿಟ್ಟು. ಅಂತೂ ಇಂತೂ ನೋಡಿ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಬಂದ್ವಿ ಕಾಮಾಕ್ಷಿ ಪಾಳ್ಯಕ್ಕೆ. ಇದು ನಮ್ಮ ಅಮ್ಮರ ಮನೆಗೆ ಹೋಗೋ ರೋಡು. ಇಲ್ಲಿ ನೋಡಿ ರಾಮಯ್ಯ ಸಿಲ್ಕ್ಸ್ ಇಲ್ಲೇ ಬರೋದು ಕಾಮಾಕ್ಷಿ ಪಾಳ್ಯದಲ್ಲಿ. ಇನ್ಸ್ಟಾಗ್ರಾಮೆಲ್ಲ ಇದು ಫೇಮಸ್ ಸ್ಯಾರೀಸ್ ಪೇಜ್ ಇದು, ರಾಮಯ್ಯ ಹೋಲ್ಸೇಲ್ ಅಂತ. ಚೆನ್ನಾಗಿದೆ. ನಾನು ಒಂದು ಸರಿ ನೋಡಿದ್ದೆ, ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ಓಕೆ, ಬಟ್ ತೊಗೊಂಡಿಲ್ಲ. ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅಮ್ಮ ಸ್ಯಾಟರ್ಡೇ ಫ್ರೈಡೇಯಿಂದನೇ. ನಮ್ಮ ಮನೇಲಿ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಮ್ಮ ಮನೆ ಸಿಕ್ತು. ಅಪ್ಪನೂ ಅಮ್ಮ ಹರೀಶ್ ಅವ್ರನ್ನ ಮಾತಾಡ್ಸ್ಕೊಂಡು ಕೂತಿದ್ರು. ಸೊ ಇದಾಗಿದ್ದು ನೆಕ್ಸ್ಟ್ ಡೇ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಹಬ್ಬದ ಬ್ಯುಸಿಲಿದ್ದೀವಿ. ಎಲ್ಲ ಒಂದೊಂದು ಕಡೆ ಕೆಲಸ. ರೂಪಕ ತೋಷು ಎಲ್ಲ ಬಂದಿದ್ದರು ಹಬ್ಬಕ್ಕೆ ಅಂದ್ಬಿಟ್ಟು. ನಾವು ಮಶ್ರೂಮ್ ಗ್ರೇವಿ ಮತ್ತು ಪೂರಿ ಎಲ್ಲ ಮಾಡ್ಕೊತಾ ಇದ್ವಿ. ಇನ್ನೊಂದು ವಿಷಯ ಏನಂದರೆ, ನಮ್ಮಮ್ಮ ಮನೆಯಲ್ಲಿ ನಾನ್ ವೆಜ್ಜೇ ಮಾಡೋದು. ಅದರಿಂದಾಗಿ ಸ್ವಲ್ಪ ಅಡುಗೆ ಎಲ್ಲ ಬೇಗ ಬೇಗ ಮಾಡಬೇಕಿತ್ತು. ನಾವು ಈವ್ನಿಂಗ್ ಬೇಗ ಹೊರಡಬೇಕಿತ್ತು ಅಂತ. ಆ್ಯಕ್ಚುಲಿ ಪಕ್ಷಕ್ಕೆ ಅಮ್ಮ ಮನೆ ಸೈಡು ಎಲ್ಲರೂ ನಾನ್ ವೆಜ್ಜೇ ಮಾಡೋದು. ಎಡೆಗಿಡಕ್ಕೆ ನಾನ್ ವೆಜ್ಜೇ ಅಲ್ಲಿ ಫೇಮಸ್ಸು. ಬನ್ನಿ ಫ್ರೆಂಡ್ಸ್, ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಸ್ಪೆಷಲ್ ಗ್ರೀನ್ ಚಿಕನ್ ಚಾಪ್ಸ್, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್. ಅಕ್ಕ, ನಾನು, ಅಮ್ಮ ಎಲ್ಲರೂ ಸೇರಿಕೊಂಡು ಫುಲ್ಲು ಬೇಗ ಬೇಗ ಅಡುಗೆ ಎಲ್ಲ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಪಾಪುನ ಕರ್ಕೊಂಬಂದರು. ಅವನ್ನ ಯಶುನ ಕರ್ಕೊಂಬರೋಕ್ಕೆ ಹಾಸ್ಟೆಲ್ ಹತ್ರ ಕರ್ಕೊಂಡು ಹೋಗಿದ್ರು. ಮುಖ ತೋರಿಸಲ್ಲ ಅಂತಿದ್ದಾಳೆ. ಪಾಪುನು ಬಂದ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಲ್ಲೆಲ್ಲ ಮಣೆ ಎಲ್ಲ ಜೋಡಿಸಿ ಪೂಜೆ ಸಾಮಾನೆಲ್ಲ ಜೋಡಿಸ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅನ್ವಿತನು ಪಾಪು ನಾನು ಜೋಡಿಸ್ತೀನಿ ಅಂತ ಬಂದಿದ್ದ. ಅಮ್ಮ ಮನೇಲಿ ಈ ಥರನೇ ನಮ್ಮ ಅಜ್ಜಿಗೆ ಕಳಶ ಎಲ್ಲ ಇಟ್ಬಿಟ್ಟೆ ಪೂಜೆ ಮಾಡೋದು. ಹೊಸ ಬಟ್ಟೆಗಳು ಎಲ್ಲ. ಮತ್ತು ನಾವು ದೇವ್ರಿಗೂ ಕೂಡ ಇಡ್ತೀವಿ. ಇದೇ ಹಬ್ಬದಲ್ಲಿ ಕೂಡ ಆವಾಗಿಂದ ನಡ್ಸ್ಕೊಂಬಂದಿರೋ ಸಂಪ್ರದಾಯ ಇದು. ನಮ್ಮ ಅಜ್ಜಿ ತಾತ ಆಗಿಂದಲೂ ಅಷ್ಟೇ. ಅವರು ದೇವರು ಕೂಡ ಇವಾಗೆ ಪೂಜೆ ಮಾಡೋರು. ಪಾಪು ತುಂಬ ಎಕ್ಸೈಟ್ ಆಗಿದ್ದ ಪೂಜೆ ಮಾಡೋದಕ್ಕೆ. ಅದೆಲ್ಲ ಜೋಡಿಸ್ಕೊಂಡು ಎಷ್ಟು ಇದು ಗೊತ್ತಾ ಅವನಿಗೆ ಭಕ್ತಿ ನೋಡಿ, ಅದನ್ನೇ ದೇವರು ಅಂತ ಕೈ ಮುಕ್ಕೊತಾ ಇದ್ದ. ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಅಮ್ಮ ಮನೆ ದೇವರು, ಅದು ಕೂಡ
ಇಡ್ತಾರೆ, ಪೂಜೆ ಮಾಡ್ತೀವಿ ನಾವು ಅಮ್ಮ ಮನೇಲಿ. ಪೂಜೆಗೆಲ್ಲ ಇಟ್ಟಿದ್ದಾಯಿತು, ಎಡೆಗೆಲ್ಲ ಇಟ್ಟಿದ್ದಾಯಿತು. ಮತ್ತು ಪ್ರೀತು ಮತ್ತು ನಮ್ಮ ಅತ್ತಿಗೆ ಮನ್ವಿತಾ, ನಿಶು ಎಲ್ಲರೂ ಬಂದಿದ್ದರು, ನೆಂಟರೆಲ್ಲ ಸೇರಿಕೊಂಡಿದ್ರು. ನಮ್ಮ ಭಾವ ನಮ್ಮ ರೀತಿ ಎಲ್ಲರೂ ಸಿಂಪಲಾಗೆ ಮಾಡ್ಕೊಂಡ್ವಿ ಹಬ್ಬ. ಪೂಜೆ ಎಲ್ಲ ಆಯಿತು. ಮತ್ತು ಇವರಿಬ್ಬರು ಅಪ್ಪ ಮಗ ಸೇರಿಕೊಂಡು ಧೂಪ ಹಾಕ್ತಾಯಿದ್ದಾರೆ. ಧೂಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಈಚೆ ಹೋಗ್ತೀವಿ. ನಮ್ಮ ಕಡೆ ಆ ಥರ ಇದೆ ಸಂಪ್ರದಾಯ. ಹಿರಿಯರೆಲ್ಲ ಬರಲಿ, ಊಟ ಮಾಡಿಕೊಂಡು ನಮಗೆ ಆಶೀರ್ವಾದ ಮಾಡಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಾಗಿಲು ಹಾಕ್ಕೊಂಡು ಈಚೆ ಹೋದ್ವಿ. ಒಂದು 5 ನಿಮಿಷ ಈಚೆ ವೇಟ್ ಮಾಡ್ತಾ ಇದ್ವಿ ಎಲ್ಲ ಮಾಡಕ್ಕೆ ಹೋಯ್ತದೆ ಮಗ. ಹೆಸರೇಳು. ನರ್ಸವ್ವ, ಚಿಕ್ರಂಗಯ್ಯ, ಮಾಮ, ರಂಗಸ್ವಾಮಿ ಮಾಮ, ಕರಿಯಪ್ಪ ತಾತ. ನಮ್ಮ ಅಯ್ಯನ ಹೆಸರು ಹೇಳ್ರು. ನರಸಿಂಹಮೂರ್ತಿ. ಸಾಕು ನಾವು ಹಾಕಿರ್ಲಿಲ್ಲ ಈ ಸರಿ. ಇರು ಸ್ವಲ್ಪ ಹಂಗೆ ಸುಮ್ಮನೆ ಮುಂದಕ್ಕೆ ಬಿಟ್ಕೊಂಡು ಮಕ್ಕಳು ಹೋಗ್ಬಾರ್ದು ಅಂತ. ಬನ್ರಿ ಇವಾಗ, ಬರ್ರಿ. ಮಾರ್ಬಿಟ್ಟೆ, ಉಪ್ಪು ಮಾರ್ಬಿಟ್ಟೆ, ಉಪ್ಪು ಮಾರ್ಬಿಟ್ಟೆ. ಪಾಪುನು ಅಮ್ಮ ಅಪ್ಪ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ದ. ನಾವು ಊಟ ಎಲ್ಲ ಮುಗಿಸಿ ಸಂಜೆ ಒಂದು 8 ಗಂಟೆ ಮೇಲೆ ನಾವು ಹೊರಟು ಬಂದ್ವಿ. ಹಬ್ಬದ ವ್ಲಾಗು ಇಷ್ಟಿತ್ತು. ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋ ಎಲ್ಲ ನೋಡಿ, ಏನೂ ಅಂದ್ಕೋಬೇಡಿ. ಪೂಜೆ ಎಲ್ಲ ಈ ರೀತಿ ಮಾಡಿದ್ವಿ ನೋಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್.